ನಮಸ್ಕಾರ ಮೀನರಾಶಿಯವರೇ, ಬನ್ನಿ ಮಾರ್ಚ್ 2026 ನಿಮಗಾಗಿ ಏನ್ ತಂದಿದೆ ಅಂತ ನೋಡೋಣ. ಈ ತಿಂಗಳ ಜ್ಯೋತಿಷ್ಯದ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ತಿಂಗಳು ಮೀನರಾಶಿಯವರ ಜೀವನದಲ್ಲಿ ಎರಡು ತುಂಬಾನೇ ಶಕ್ತಿಶಾಲಿ ಆದರೆ ಒಂದಕ್ಕೊಂದು ವಿರುದ್ಧವಾದ ಶಕ್ತಿಗಳು ಕೆಲಸ ಮಾಡ್ಲಿವೆ. ಅಂದರೆ ಒಂದ್ ಕಡೆ ಸಿಕ್ಕಾಪಟ್ಟೆ ಪ್ರೆಷರ್, ಇನ್ನೊಂದು ಕಡೆ ಅಷ್ಟೇ ಅದ್ಭುತವಾದ ಖುಷಿ. ಈ ಎರಡು ಒಟ್ಟಿಗೆ ಅನುಭವಕ್ಕೆ ಬರಲಿದೆ. ಹಾಗಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ, ಇಷ್ಟೊಂದು ಒತ್ತಡ ಮತ್ತೆ ಅಷ್ಟೇ ಆಳವಾದ ಆನಂದ, ಈ ಎರಡರ ಮಧ್ಯ ಬ್ಯಾಲೆನ್ಸ್ ಮಾಡೋದು ಹೇಗೆ? ಸರಿ, ಬನ್ನಿ ಈ ತಿಂಗಳ ಗ್ರಹಗಳ ಆಟವನ್ನ ಅರ್ಥ ಮಾಡ್ಕೊಂಡು ಇದನ್ನ ಹೇಗೆ ನಿಭಾಯಿಸ್ಬೋದು ಅಂತ ನೋಡೋಣ. ಸರಿ, ಹಾಗಾದ್ರೆ ಈ ತಿಂಗಳ ಕಾಸ್ಮಿಕ್ ವಾತಾವರಣ ಹೇಗಿದೆ ಅಂತ ಶುರು ಮಾಡೋಣ. ಅಂದ್ರೆ ಯಾವ ಗ್ರಹಗಳು ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇವೆ ಮತ್ತೆ ಈ ತಿಂಗಳ ಒಟ್ಟಾರೆ ಎನರ್ಜಿ ಹೇಗಿದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇದೇ ಈ ತಿಂಗಳ ಒಂದು ವಿಶೇಷತೆ. ಇದನ್ನ ಎರಡು ಗ್ರಹಗಳ ಕಥೆ ಅಂತಾನೂ ಹೇಳ್ಬೋದು. ಒಂದು ಕಡೆ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಇದ್ರಿಂದ ಜವಾಬ್ದಾರಿ, ಒಂಥರ ಪರೀಕ್ಷೆಯ ಸಮಯ ಅಂತಾನೆ ಹೇಳ್ಬೋದು. ಇದನ್ನೇ ನಾವು ಸಾಡೆ ಸಾತಿ ಅಂತ ಕರೆಯೋದು. ಅದೇ ಸಮಯಕ್ಕೆ ಇನ್ನೊಂದು ಕಡೆ ಶುಕ್ರ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದು ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಅಂದ್ರೆ ಪ್ರೀತಿ, ಆಕರ್ಷಣೆ, ಸೌಂದರ್ಯ ಇದೆಲ್ಲ ಹೆಚ್ಚಾಗತ್ತೆ. ಇದು ನಿಜಕ್ಕೂ ಒಂದು ವಿಚಿತ್ರ ಕಾಂಬಿನೇಷನ್. ಈ ತಿಂಗಳು ಕೆಲವು ಪ್ರಮುಖ ದಿನಾಂಕಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ಮಾರ್ಚ್ 3 ಅಂದು ಸಿಂಹರಾಶಿಯಲ್ಲಿ ಚಂದ್ರಗ್ರಹಣ ಆಗತ್ತೆ. ಇದರಿಂದ ಆರೋಗ್ಯ ಅಥವಾ ಕೆಲಸದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರ್ಬೋದು. ಆಮೇಲೆ ಮಾರ್ಚ್ 11ರಿಂದ ಗುರು ನೇರಚಲನೆಗೆ ಬರ್ತಾನೆ. ಇದರಿಂದ ಮನೆ, ಆಸ್ತಿ ವಿಚಾರಗಳಲ್ಲಿದ್ದ ಗೊಂದಲಗಳಿಗೆಲ್ಲ ಒಂದು ಸ್ಪಷ್ಟತೆ ಸಿಗುತ್ತೆ. ಮುಂದೆ ಮಾರ್ಚ್ 15ಕ್ಕೆ ಸೂರ್ಯ ನಿಮ್ಮ ರಾಶಿಗೆ ಬರ್ತಾನೆ. ಇದರಿಂದ ಗಮನ ಹೆಚ್ಚಾಗತ್ತೆ, ಅದರ ಜೊತೆಗೆ ಸ್ವಲ್ಪ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ಬೋದು. ಕೊನೆಯದಾಗಿ ಮಾರ್ಚ್ 21ರ ನಂತರ ಬುಧ ನೇರ ಚಲನೆಗೆ ಬರೋದ್ರಿಂದ ಮಾತುಕತೆಯಲ್ಲಿ ಆಗ್ತಿದ್ದ ತಪ್ಪು ತಿಳುವಳಿಕೆಗಳೆಲ್ಲ ನಿಧಾನವಾಗಿ ಸರಿಯಾಗೋಕೆ ಶುರುವಾಗುತ್ತೆ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು. ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಒಂದು ಸಾಮಾನ್ಯ ಮುನ್ಸೂಚನೆ. ಅಂದ್ರೆ ಇದು ಸುಮಾರು 30-40% ಜನರಿಗೆ ಅನ್ವಯವಾಗಬಹುದು. ಯಾಕಂದ್ರೆ ಪ್ರತಿಯೊಬ್ಬರ ಜಾತಕ ವಿಭಿನ್ನವಾಗಿರುತ್ತೆ ಅಲ್ವಾ? ಹಾಗಾಗಿ ನಿಖರವಾದ ಫಲಿತಾಂಶಗಳಿಗೆ ವೈಯಕ್ತಿಕ ಜಾತಕವನ್ನ ನೋಡ್ಬೇಕಾಗತ್ತೆ. ಇದನ್ನ ದಯವಿಟ್ಟು ಗಮನದಲ್ಲಿಡಿ. ಸರಿ, ಈಗ ವೃತ್ತಿ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋಣ. ಈ ಗ್ರಹಗಳ ಪ್ರಭಾವ ಈ ಕ್ಷೇತ್ರಗಳ ಮೇಲೆ ಹೇಗಿರ್ಲಿದೆ ಅಂತ ನೋಡೋಣ. ಕೆಲಸದ ವಿಚಾರಕ್ಕೆ ಬಂದ್ರೆ ಯಾರೆಲ್ಲ ಎಂಎನ್ಸಿ, ಆಸ್ಪತ್ರೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿದ್ದೀರೋ ಅವರಿಗೆ ಕೆಲಸದೊತ್ತಡ ಹೆಚ್ಚಾಗಬಹುದು. ನೀವು ತೆರೆಮರೆಯಲ್ಲಿ ಮಾಡೋ ಕೆಲಸಗಳಿಗೆ ತಕ್ಷಣಕ್ಕೆ ಯಾರೂ ಗುರ್ತಿಸದೇ ಇರಬಹುದು. ಆದರೆ ಚಿಂತೆ ಬೇಡ, ತಾಳ್ಮೆಯಿಂದ ನಿಮ್ಮ ಪ್ರಾಜೆಕ್ಟ್ಗಳನ್ನು ಮುಗಿಸಿದ್ರೆ ಶನಿ ಖಂಡಿತ ಒಳ್ಳೆ ಫಲಿತಾಂಶ ಕೊಡ್ತಾನೆ. ಆದರೆ ಒಂದು ಎಚ್ಚರಿಕೆ, ಮಾರ್ಚ್ 21ರವರೆಗೂ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ಯಾಕಂದ್ರೆ ಬುಧನಿಂದಾಗಿ ತಪ್ಪು ತಿಳುವಳಿಕೆ ಆಗೋ ಸಾಧ್ಯತೆ ಇರುತ್ತೆ. ಇಮೇಲ್ ಕಳಿಸೋ ಮುನ್ನ 2 ಸಲ ಚೆಕ್ ಮಾಡೋದು ಒಳ್ಳೆದು. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗಬಹುದು. ಮುಖ್ಯವಾಗಿ ಶುಕ್ರನ ಪ್ರಭಾವದಿಂದಾಗಿ ಸೆಲ್ಫ್ ಕೇರ್, ಐಷಾರಾಮಿ ವಸ್ತುಗಳ ಮೇಲೆ ಖರ್ಚು ಮಾಡುವ ಮನಸ್ಸಾಗಬಹುದು. ಅಷ್ಟೇ ಅಲ್ಲ, ಕುಟುಂಬದ ಅಗತ್ಯಗಳು, ಮನೆ ರಿಪೇರಿ, ಹಳೆ ಸಾಲಗಳನ್ನು ತೀರಿಸೋದು ಅಥವಾ ದಾನಧರ್ಮ ಮಾಡೋದಕ್ಕೂ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಹಾಗಾದ್ರೆ ಹಣಕಾಸಿನ ವಿಷಯದಲ್ಲಿ ಏನ್ ಮಾಡ್ಬೇಕು? ನೋಡಿ, ಇದು ದೊಡ್ಡ ರಿಸ್ಕ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅಷ್ಟು ಒಳ್ಳೆ ಸಮಯ ಅಲ್ಲ. ಬದಲಾಗಿ ಹಳೆ ಸಾಲಗಳನ್ನ ಕ್ಲಿಯರ್ ಮಾಡೋಕೆ, ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಕೊಳ್ಳೋಕೆ ಇದು ಸರಿಯಾದ ಸಮಯ. ತಾಳ್ಮೆ ಇಲ್ಲಿ ಬಹಳ ಮುಖ್ಯ. ಸರಿ, ಈಗ ಪ್ರೀತಿ, ಪ್ರೇಮ, ಸಂಬಂಧಗಳ ಕಡೆಗೆ ಬರೋಣ. ಈ ತಿಂಗಳ ಗ್ರಹಗಳ ಪ್ರಭಾವ ಈ ವಿಷಯಗಳ ಮೇಲೆ ಹೇಗಿರ್ಲಿದೆ ಅಂತ ನೋಡೋಣ ಬನ್ನಿ. ಈಗಾಗ್ಲೇ ರಿಲೇಶನ್ಶಿಪ್ನಲ್ಲಿರೋರ್ಗೆ ಈ ತಿಂಗಳು ಒಂಥರ ಟಗ್ ಆಫ್ ವಾರ್ ಅನುಭವ ಆಗಬಹುದು. ಅಂದ್ರೆ ಒಂದೇ ಸಮಯದಲ್ಲಿ ಎರಡು ಬೇರೆ ಬೇರೆ ದಿಕ್ಕಿಗೆ ಎಳೆದ ಹಾಗೆ ಅನಿಸಬಹುದು. ಯಾಕಂದ್ರೆ ಗ್ರಹಗಳ ಪ್ರಭಾವವೇ ಆ ರೀತಿ ಇದೆ. ಅದನ್ನ ಸ್ವಲ್ಪ ವಿವರಿಸ್ತೀನಿ. ಒಂದು ಕಡೆ ಶುಕ್ರನ ಪ್ರಭಾವದಿಂದ ನಿಮ್ಮ ಸಂಗಾತಿ ಜೊತೆ ತುಂಬಾ ಹತ್ರ ಆಗ್ತೀರಿ, ಪ್ರೀತಿ, ಆಕರ್ಷಣೆ ಎಲ್ಲವೂ ಹೆಚ್ಚಾಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಶನಿಯ ಸಾಡೆ ಸಾಥಿ ಪ್ರಭಾವದಿಂದ ಜವಾಬ್ದಾರಿಯ ಹೊರೆ, ಸಣ್ಣಪುಟ್ಟ ಅನುಮಾನಗಳು ಇದರಿಂದಾಗಿ ಸ್ವಲ್ಪ ದೂರ ಆದ ಹಾಗೇನೋ ಅನಿಸಬಹುದು. ಹಾಗಾಗಿ ಈ ಗ್ಯಾಪ್ ಕಡಿಮೆ ಮಾಡೋಕ್ಕೆ ಮುಕ್ತವಾಗಿ ಮಾತಾಡೋದು ಒಂದೇ ದಾರಿ. ಇನ್ನು ಅವಿವಾಹಿತರಿಗೆ ಈ ತಿಂಗಳು ತುಂಬಾನೇ ವಿಶೇಷ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಆಳವಾದ, ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ಒಬ್ಬ ವ್ಯಕ್ತಿ ಬರೋ ಸಾಧ್ಯತೆ ಇದೆ. ಈಗ ಆರೋಗ್ಯದ ಬಗ್ಗೆ ಮಾತಾಡೋಣ. ಈ ತಿಂಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಕಡೆಯಿಂದಲೂ ಒತ್ತಡ ಹೆಚ್ಚಾಗಬಹುದು. ಹಾಗಾಗಿ ನಮ್ಮ ಆರೋಗ್ಯವನ್ನ ನಾವೇ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನೋಡೋಣ.
ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಇರಲೇಬೇಕು. ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಒತ್ತಡ ಎರಡೂ ಉತ್ತುಂಗದಲ್ಲಿರುತ್ತೆ. ಮುಖ್ಯವಾಗಿ ಕೀಲು ನೋವು, ಬೆನ್ನು ನೋವು, ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಜೊತೆಗೆ ಸರಿಯಾಗಿ ನಿದ್ದೆ ಬರದೇ ಇರೋದು, ಆತಂಕ ಅಥವಾ ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗಬಹುದು. 3ನೇ ಮಾರ್ಚ್ನ ಗ್ರಹಣ ಹಳೆಯ ಆರೋಗ್ಯ ಸಮಸ್ಯೆಗಳನ್ನ ಮತ್ತೆ ಕೆದಕಬಹುದು. ಹಾಗಾಗಿ ಚಿಕ್ಕಪುಟ್ಟ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗಾದ್ರೆ ಈ ಒತ್ತಡವನ್ನ ಮ್ಯಾನೇಜ್ ಮಾಡೋಕೆ ಏನ್ ಮಾಡಬಹುದು? ಇಲ್ಲಿ ಒಂದು ಸಿಂಪಲ್ ದಿನಚರ್ಯೆ ಇದೆ. ಮೊದಲನೇದು, ಹೆವಿ ವರ್ಕೌಟ್ ಬದಲು ನಿಧಾನವಾಗಿ ಯೋಗ ಅಥವಾ ವಾಕಿಂಗ್ ಮಾಡಿ. ಎರಡನೇದು, ಮನಸ್ಸನ್ನ ಶಾಂತವಾಗಿಡೋಕೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಿ. ಇದು ತುಂಬಾನೇ ಸಹಾಯ ಮಾಡುತ್ತೆ. ಮೂರನೇದು ಮತ್ತು ಬಹಳ ಮುಖ್ಯವಾದ್ದು, ಮಲ್ಗೋಕೆ 1 ಗಂಟೆ ಮುಂಚೆನೇ ಫೋನ್, ಟಿವಿ ಎಲ್ಲವನ್ನೂ ಆಫ್ ಮಾಡಿ. ಇದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ತಿಂಗಳ ಒತ್ತಡಗಳ ನಡುವೆ ಸಮತೋಲನವನ್ನ ಕಂಡುಕೊಳ್ಳೋಕೆ ಕೆಲವು ಸರಳವಾದ ಪರಿಹಾರಗಳನ್ನ ನೋಡೋಣ. ಈ ತಿಂಗಳು ಸ್ವಲ್ಪ ಸವಾಲಿನಿಂದ ಕೂಡಿದ್ರೂ ಪಾಸಿಟಿವ್ ಆಗಿರೋಕೆ ಕೆಲವು ಸರಳ ಪರಿಹಾರಗಳಿವೆ. ಶನಿ ಪ್ರಭಾವ ಕಡಿಮೆ ಮಾಡ್ಕೊಳ್ಳೋಕೆ ಓಂ ಶಂ ಶನೈಶ್ಚರಾಯ ನಮಃ ಅಂತ ಜಪಿಸ್ಬಹುದು. ಮಾನಸಿಕ ಒತ್ತಡ ಕಡಿಮೆ ಆಗೋಕೆ ಓಂ ನಮಃ ಶಿವಾಯ ಮಂತ್ರ ಸಹಾಯ ಮಾಡುತ್ತೆ. ಮಾರ್ಚ್ 15ರ ನಂತರ ಸೂರ್ಯನಿಗೆ ನೀರು ಅರ್ಪಿಸುವುದು ಕೂಡ ಒಳ್ಳೆಯದು. ಅಷ್ಟೇ ಅಲ್ಲ, ಕಷ್ಟದಲ್ಲಿರೋರಿಗೆ, ಶ್ರಮಜೀವಿಗಳಿಗೆ ಸಹಾಯ ಮಾಡೋದ್ರಿಂದ ಅಥವಾ ಭಗವದ್ಗೀತೆಯಂತಹ ಗ್ರಂಥಗಳನ್ನ ಓದುದ್ರಿಂದ ಮನಸ್ಸಿಗೆ ಶಾಂತಿ ಸಿಗತ್ತೆ. ಕೊನೆಯದಾಗಿ ಒಂದು ಮಾತು. ಜ್ಯೋತಿಷ್ಯ ಅಂದ್ರೆ ಕೇವಲ ಭವಿಷ್ಯ ಹೇಳೋದಲ್ಲ. ಅದರ ನಿಜವಾದ ಉದ್ದೇಶ ನಮ್ಮ ಬಗ್ಗೆ ನಮಗೆ ಅರಿವು ಮೂಡಿಸೋದು. ಬರೋ ಪರಿಸ್ಥಿತಿಗಳನ್ನ ಎದುರಿಸೋಕೆ ನಮ್ಮನ್ನ ಮಾನಸಿಕವಾಗಿ ಸಿದ್ಧಪಡಿಸೋದು. ಇದನ್ನ ಯಾವತ್ತೂ ನೆನ್ಪಿನಲ್ಲಿಟ್ಕೊಳ್ಳೋಣ.